60 ಜನರಿಗೆ ಅಗ್ನಿ ಪರೀಕ್ಷೆ ಬಗ್ಗೆ ನೋಡೋಣ ಬನ್ನಿ ಗೈಸ್. ಸರಿನಾ? ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸರಿನಾ? ವಿಡಿಯೋ ನೀವು ಫುಲ್ ಎಂಡಿಂಗ್ವರೆಗೂ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸರಿನಾ? 60 ಜನರಿಗೆ ಅಗ್ನಿ ಪರೀಕ್ಷೆ. ಬಿಗ್ ಬಾಸ್ ಅವಕಾಶಕ್ಕಾಗಿ ಗಿನ್ನಿಲ್ ದಾಖಲೆಯ ಸರ್ಟಿಫಿಕೇಟ್ ಹರಿದ ಸ್ಪರ್ಧಿ ಗೈಸ್. ಬಿಗ್ ಬಾಸ್ ಕನ್ನಡ 13ರ ಕಾರ್ಯಕ್ರಮಕ್ಕಾಗಿ ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ಬಿರುಸಿನಿಂದ ಸಾಗುತ್ತಿದೆ. ಒಂದ್ ಕಡೆ ಸೆಲೆಬ್ರಿಟಿಗಳ ಆಯ್ಕೆ ನಡೆಯುತ್ತಿದ್ದರೆ, ಇನ್ನೊಂದು ಕಡೆ ಜನಸಾಮಾನ್ಯರನ್ನ ಅಗ್ನಿ ಪರೀಕ್ಷೆಗಾಗಿ ಒಳಪಡಿಸಲಾಗುತ್ತಿದೆ. ಬಿಗ್ ಬಾಸ್ ಮನೆಯೊಳಗೆ ಬರಲು ಲಕ್ಷಾಂತರ ಮಂದಿಯಿಂದ ಅರ್ಜಿ ಬಂದಿದೆ. ಅದರಲ್ಲಿ ಕೇವಲ 60 ಮಂದಿ ಮಾತ್ರ ಅಗ್ನಿ ಪರೀಕ್ಷೆಗೆ ರೌಂಡ್ಗೆ ಆಯ್ಕೆಯಾಗಿದ್ದಾರೆ. ಇದರಲ್ಲಿ ಎಷ್ಟು ಅದೃಷ್ಟಶಾಲಿಗಳು ಬಿಗ್ ಬಾಸ್ ಮನೆ ಪ್ರವೇಶಿಸುತ್ತಾರೋ ನೋಡೋಣ ಬನ್ನಿ ಗೈಸ್. ಸರಿನಾ? ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಹೊಸ ಸೀಸನ್ ಬಿಗ್ ಬಾಸ್ ಕನ್ನಡ 13ರ ಆರಂಭಕ್ಕೆ ದಿನಗಣನೆ ಆರಂಭವಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿ ಜನಸಾಮಾನ್ಯರಿಗೂ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸುವ ಅವಕಾಶ ಕಲ್ಪಿಸಲಾಗಿದೆ. ಈಗಾಗಲೇ ಮೊದಲ ಆಡಿಷನ್ಸ್ ರೌಂಡ್ ಕಂಪ್ಲೀಟ್ ಆಗಿದೆ. ಇದೀಗ ಸಾಮಾನ್ಯ ಜನರ ಆಯ್ಕೆ ಪ್ರಕ್ರಿಯೆಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ನಡೆಸಲಾಗುತ್ತಿದೆ. ಇದೇ ತಿಂಗಳು ಅಂದರೆ ಆಗಸ್ಟ್ 16ರಿಂದ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9:30ಕ್ಕೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಪ್ರಸಾರವಾಗಲಿದೆ. ಆಡಿಷನ್ಸ್ಗಾಗಿ ವಿಡಿಯೋ ಹಂಚಿಕೊಂಡಿದ್ದವರು ಲಕ್ಷಾಂತರ ಮಂದಿ. ಪ್ರತಿ ಸೀಸನ್ನಲ್ಲೂ ಹೊಸತನದ ಮೂಲಕ ಪ್ರೇಕ್ಷಕರನ್ನು ರಂಜಿಸುತ್ತಿದ್ದ ಬಂದಿರುವ ಬಿಗ್ ಬಾಸ್ ಈ ಬಾರಿ ಕಾಮನ್ ಮ್ಯಾನ್ಗೂ ತನ್ನ ಬಾಗಿಲು ತೆರೆದಿದೆ. ಬಿಗ್ ಬಾಸ್ ವೇದಿಕೆಯಲ್ಲಿ ಜನಸಾಮಾನ್ಯರಿಗೂ ಅವಕಾಶ ನೀಡುವ ಮೂಲಕ ಮತ್ತಷ್ಟು ವಿಶೇಷವೆನಿಸಿಕೊಂಡಿದೆ. ಜನಸಾಮಾನ್ಯರ ಆಯ್ಕೆಯ ಪ್ರಕ್ರಿಯೆಯಾಗಿ ಆಡಿಷನ್ಸ್ ರೌಂಡ್ನಲ್ಲಿ ಈಗಾಗಲೇ ಜನರಿಂದ 3 ನಿಮಿಷಗಳ ವಿಡಿಯೋಗಳನ್ನು ಅನ್ವಯಿಸಲಾಯಿತು. ತಮ್ಮನ್ನು ಬಿಗ್ ಬಾಸ್ ಮನೆಗೆ ಏಕೆ ಆಯ್ಕೆ ಮಾಡಬೇಕು, ತಮ್ಮ ವಿಶೇಷತೆ ಏನು ಎಂಬುದನ್ನು ವಿಡಿಯೋದಲ್ಲಿ ತಿಳಿಸುವಂತೆ ಸೂಚಿಸಲಾಯಿತು. ಬಿಗ್ ಬಾಸ್ಗಾಗಿ ತಮ್ಮ ಬಹುದಿನಗಳ ಕನಸನ್ನು ನನಸು ಮಾಡಿಕೊಳ್ಳುವ ಉದ್ದೇಶದಿಂದ ಲಕ್ಷಾಂತರ ಮಂದಿ ವಿಡಿಯೋವನ್ನು ಕಳುಹಿಸಿದರು. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಬಿಗ್ ಬಾಸ್ ಹೋಗಲು ಲಕ್ಷಾಂತರ ಮಂದಿ ಅರ್ಜಿ ಹಾಕಿ ವಿಡಿಯೋ ಅಪ್ಲೋಡ್ ಮಾಡಿದರು. 60 ಮಂದಿಗೆ ಮಾತ್ರ ಅಗ್ನಿ ಪರೀಕ್ಷೆ. ಲಕ್ಷಾಂತರ ಮಂದಿ ಅರ್ಜಿಗಳನ್ನು ಹಾಕಿದ ಅಳೆದು ತೂಗಿ ಜರಡಿ ಹಿಡಿದು ಬಿಗ್ ಬಾಸ್ಗೆ ಸೂಕ್ತ ಎನ್ನಿಸುವ 60 ಸ್ಪರ್ಧಿಗಳನ್ನು ಅಗ್ನಿ ಪರೀಕ್ಷೆಗೆ ರೌಂಡ್ಗೆ ಆಯ್ಕೆ ಮಾಡಲಾಗಿದೆ ಗೈಸ್. ಆಯ್ಕೆಯಾದ 60 ಮಂದಿ ಜನ ಸಾಮಾನ್ಯರನ್ನು ಅಗ್ನಿ ಪರೀಕ್ಷೆ ಒಳಪಡಿಸಲಾಗುತ್ತಿದೆ. ಮಾಜಿ ಸ್ಪರ್ಧಿಗಳೇ ತೀರ್ಪುಗಾರರು. ಅಗ್ನಿ ಪರೀಕ್ಷೆಯಲ್ಲಿ 60 ಮಂದಿ ಸಾಮಾನ್ಯ ಜನರ ಸಾಮರ್ಥ್ಯ ಪರೀಕ್ಷಿಸುವ ಜವಾಬ್ದಾರಿಯನ್ನು ಬಿಗ್ ಬಾಸ್ ಕಾರ್ಯಕ್ರಮದ ಮಾಜಿ ಸ್ಪರ್ಧಿಗಳೇ ಹೊತ್ತಿದ್ದಾರೆ. ಬಿಗ್ ಬಾಸ್ ವಿನ್ನರ್ಗಳಾದ ನಟ ಶ್ರುತಿ, ಚಂದನ್ ಶೆಟ್ಟಿ ಮತ್ತು ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ ಸ್ಪರ್ಧಿಗಳಾದ ವಿನಯ್ ಗೌಡ, ಸಂಗೀತ ಶೃಂಗೇರಿ ಅಗ್ನಿ ಪರೀಕ್ಷೆಯ ತೀರ್ಪುಗಾರರಾಗಿ ಸ್ಪರ್ಧಿಗಳ ಸಾಮರ್ಥ್ಯವನ್ನು ಪರೀಕ್ಷಿಸಲಿದ್ದಾರೆ. ಇನ್ನು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಿರಂಜನ್ ದೇಶಪಾಂಡೆ ನಿರೂಪಣೆಯ ಹೊಣೆ ಹೊತ್ತಿದ್ದಾರೆ. ಮೊದಲ ಪ್ರೊಮೋ ರಿಲೀಸ್. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂದುಕೊಂಡಷ್ಟು ಸುಲಭವಲ್ಲ. ಅದಕ್ಕೆ ಸಾಕ್ಷಿ ಅಗ್ನಿ ಪರೀಕ್ಷೆಯ ಮೊದಲ ಪ್ರೊಮೋ. ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿ ಅಗ್ನಿ ಪರೀಕ್ಷೆಯ ಮೊದಲ ಪ್ರೊಮೋವನ್ನು ಬಿಡುಗಡೆ ಮಾಡಿದ್ದು, ಇದರಲ್ಲಿ ಸ್ಪರ್ಧಿಗಳ ಧೈರ್ಯ, ತಾಳ್ಮೆ, ಸಾಮರ್ಥ್ಯ ಹಾಗೂ ಯಾವುದೇ ಸಂದರ್ಭವನ್ನು ಎದುರಿಸುವ ಮನಸ್ಥಿತಿಯನ್ನು ಪರೀಕ್ಷಿಸುವಂತಹ ಕಠಿಣ ಸವಾಲುಗಳನ್ನು ನೀಡಲಾಗಿದೆ. ಮುಖಕ್ಕೆ ಸಗಣಿ ಸವರಿಕೊಳ್ಳುವುದು, ತಲೆಯ ಕೂದಲು ಬೋಳಿಸಿಕೊಳ್ಳುವುದು ಸೇರಿದಂತೆ ಹಲವು ಸವಾಲುಗಳನ್ನು ಸ್ಪರ್ಧಿಗಳು ಎದುರಿಸುವುದು ಪ್ರೊಮೋದಲ್ಲಿ ಸ್ಪಷ್ಟವಾಗಿದೆ. ಗಿನ್ನಿಲ್ ದಾಖಲೆ ಬರೆದ ಸ್ಪರ್ಧಿ. ಬಿಗ್ ಬಾಸ್ ಶೋಗಾಗಿ ಕೆಲವರು ತಮ್ಮ ಮಿತಿಯನ್ನೇ ಮೀರಿ ಸವಾಲುಗಳನ್ನು ಸ್ವೀಕರಿಸಿದ್ದಾರೆ. ಗಿನ್ನಿಸ್ ದಾಖಲೆ ನಿರ್ಮಿಸಿರುವ ಸ್ಪರ್ಧಿಯೊಬ್ಬರು ಬಿಗ್ ಬಾಸ್ ಅವಕಾಶಕ್ಕಾಗಿ ತಮ್ಮ ಗಿನ್ನಿಸ್ ಪ್ರಮಾಣ ಪತ್ರವನ್ನೇ ಹರಿದು ಹಾಕಿದ್ದಾರೆ. ಇಂತಹ ಹಲವು ಸವಾಲುಗಳ ಮೂಲಕ ಸ್ಪರ್ಧಿಗಳು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬೇಕಾಗಿದೆ. ಅಮುಕುಡುಮುಕು ಮುಖಭಂಗ. ಸಾಮಾಜಿಕ ಜಾಲತಾಣಗಳಲ್ಲಿ ಸೌಂಡ್ ಮಾಡಿರುವ ಅಮುಕುಡುಮುಕು ಮಂಜು ಮಾತುಗಳು ಅಗ್ನಿ ಪರೀಕ್ಷೆಯಲ್ಲಿ ಮತ್ತೊಂದು ತಿರುವು ತಂದಿದೆ.
ತೀರ್ಪುಗಾರರಾದ ಸಂಗೀತ ಶೃಂಗೇರಿಯನ್ನು ಇಂಪ್ರೆಸ್ ಮಾಡಬೇಕು ಎಂಬ ಸವಾಲು ನೀಡಿದ್ದಾಗ ನಾನು ಹೇಳಿದ್ದೇನೋ ಹಾಗೆಯೇ ಇರುತ್ತೇನೆ, ಯಾರಿಗಾಗಿಯೂ ಬದಲಾಗುವುದಿಲ್ಲ ಎಂದು ಮಂಜು ಹೇಳಿದ್ದಾರೆ. ಮಂಜು ಮಾತಿಗೆ ವಿನಯ್ ಗೌಡ ಕೆಂಡವಾಗಿ "ಹಾಗಲ್ಲ ಅಂದ್ರೆ ಎದ್ದು ಹೋಗ್ತಾ ಇರು" ಎಂದು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಹಾಗಾದರೆ ಅಮುಕುಡುಮುಕು ಮಂಜು ಅಗ್ನಿ ಪರೀಕ್ಷೆಯಿಂದ ಹೊರಬಿದ್ದೆಂತನಾ ಎಂಬ ಪ್ರಶ್ನೆ ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಪ್ರಸಾರ ಸಮಯ: ಬಿಗ್ ಬಾಸ್ ಪ್ರವೇಶಕ್ಕಾಗಿ ಸಾಮಾನ್ಯ ಜನರು ನಡೆಸುವ ರೋಚಕ ಪೈಪೋಟಿಯೇ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ಈ ಕಾರ್ಯಕ್ರಮ ಆಗಸ್ಟ್ 16ರಿಂದ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9:30ಕ್ಕೆ ಪ್ರಸಾರವಾಗಲಿದೆ ಗೈಸ್. ಸರಿನಾ? ಯಾರ್ಯಾರು ವಿಡಿಯೋ ನೋಡ್ತೀರಾ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗೋಣ.